ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ನಾನು ಚೈತ್ರ ಮೋಹನ್. ಇವತ್ತಿನ ಬ್ಲಾಗ್ ಬಂದು ಗೋವಾದಿಂದ ಊರಿಗೆ ಅಂದರೆ ಮುರುಡೇಶ್ವರಕ್ಕೆ ವಾಪಸ್ ಬರಬೇಕಿತ್ತು. ನಾನು, ಸಂಜು, ಮಕ್ಕಳು ಎಲ್ಲರೂ ರೆಡಿಯಾಗಿದ್ರು. ರೂಮಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ನಿಜ ಹೇಳಬೇಕಂದ್ರೆ ನಮ್ಗೆ ವಾಪಸ್ ಬಂದರೆ ಸಾಕಾಗಿತ್ತು. ಸಂಜು, ವಾಪಸ್ ಮನೆಗೆ ಹೋಗ್ತಿದೆ ಅಂತ ಅನಿಸ್ತದೆ. ಖುಷಿ ಆಯ್ತದ್ಯಾ? ಸಂಜುಗೆ ಮನೆಗೆ ಹೋದರೆ ಸಾಕಾಗಿತ್ತು. ಈ ಮಕ್ಕಳ ರಗಳೆ ನೋಡಿ ನೋಡಿ ಸಾಕಾಗಿತ್ತು ಪಾಪ. ಹಾಗೆ ದನಿನೂ ಅವಳ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಬಂದ್ಲು. ದಿನಾನು ಅವ್ರ ಜೊತೆನೇ ಆಟ ಆಡ್ತಿದ್ಲಲ್ಲ, ಮತ್ತೆ ಅತ್ತೆ ಅತ್ತೆ ಅಂತ ಪಕ್ಕದ ರೂಮ್ ಅಕ್ಕಗೆ ಕರೀತಾ ಇದ್ಲು. ಅವ್ರನ್ನ ಗನ್ನ ಹಚ್ಕೊಂಡಿದ್ಲು. ಅವ್ರಿಗೆಲ್ಲ ಬಾಯ್ ಹೇಳಿ ಬಂದ್ಲು. ಮತ್ತೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಿದ್ರು. ಇವತ್ತಿನ ಜರ್ನಿ ಹೆಂಗಂದ್ರೆ, ನನ್ನ ಗಂಡ ಇಲ್ಲ ಅಮ್ಮನ ಜೊತೆ ಊರಿಗೆ ಹೋಗ್ತಿದ್ದೆ ನಾನು. ಆದರೆ ಇವತ್ತು ಫಸ್ಟ್ ಟೈಮ್ ನಾವು ಒಬ್ಬಳೇ ಮಕ್ಕಳು ಕರ್ಕೊಂಡು ಊರಿಗೆ ಹೋಗ್ತಿದ್ದದ್ದು. ಬಟ್ ಸಂಜು ಜೊತೆಗಿದ್ಲಲ್ಲ, ಅದೇ ಒಂದು ಧೈರ್ಯ ಆಗಿತ್ತು. ಒಂದು ವಿಷಯ ಅಂತ ಅಂದರೆ, ಊರನ್ನ ಬಿಟ್ಟು ಗೋವಾಗೆ ಬರಬೇಕಾದ್ರೆ ಅಷ್ಟು ಬೇಜಾರಾಗೋದಿಲ್ಲ. ಆದರೆ ಗಂಡನ ಬಿಟ್ಟು ಹೋಗೋಕೆ ಬೇಜಾರ. ಅವ್ರು ಊರಿಂದ ಗೋವಾಗೆ ಬಂದ್ರೂ ಅಷ್ಟೇ ಬೇಜಾರ. ಗಂಡ ಹೆಂಡತಿ ಸಂಬಂಧ ಅಂದರೆ ಹಾಗೆ ಅಲ್ಲ. ಹಾಗೆ ಟ್ರೈನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಊರು ಹೋಯ್ತದಲ್ಲ ಅಂತಕ್ಕೆ ಇಲ್ಲಿ ನಿಂತ್ಕೊಂಡ್ಬಂದ್ರು. ನಾವು ಹೋಗೋ ದಿನಾನೇ ಹಿಂಗೋ ಅಥವಾ ದಿನಾನೂ ಹಿಂಗೋ ಗೊತ್ತಿಲ್ಲ. ಈ ಟ್ರೈನ್ ಅಂತೂ ಒಂದು ನಿಲ್ಸ್ಕ ಹೋಗೋದು, ಮತ್ತೊಂದು ಹೋಗೋರ ಹೋಗೋದು. ಮೊದಲೇ ನಂಗೆ ಮನೆಗೆ ಹೋಗಿ ಮುಟ್ರೆ ಸಾಕಾಗಿತ್ತು. ಅದ್ರಾಗ ಈ ಟ್ರೈನ್ ಬೇರೆ ಹಿಂಗೆ. ಅದೊಂದು ಕಡೆಗೆ ಮಕ್ಕಳು ಕಿರಿಕಿರಿ ಮಾಡ್ತಿದ್ರು. ಹಾಗೆ ಕಾರವಾರ ಸ್ಟೇಷನ್ ಹತ್ರ 2 ತಾಸು ನಿಲ್ಲಿಸಿದ್ರು. ಸಂಜುಗೆ ಹಸು ಆಯಿತು ಅಂತ ಹೇಳಿ ಎಂಥದಾದ್ರೂ ತಗೊಬರ್ತೆ ಅಂತ ಹೋಗಿದ್ಲು. ನನ್ನ ವ್ಲಾಗ್ ದಿನ ನೋಡಿದವ್ರು ಗೊತ್ತಿರ್ತದೆ. ದನಿ ಹತ್ರ ಸಂಜು ತಿಂಡಿ ಕೇಳ್ದಾಗ ಹೆಂಗೆ ಕೊಟ್ಟಿದ್ಲು ಅಂತ. ಅದಕ್ಕೆ ಸಂಜು ಈಗ ಅದರ ರಿವೆಂಜ್ ತೀರ್ಸ್ಕೊಂತ ಅವಳು ದನಿ ಮೇಲೆ. ಪಾಪ ಚೆನ್ನದ ಕೊಟ್ಲು ಮಗ. ಜೋರೊಳಲ್ಲ ನಿನ್ ಶಾಲಿನ ಅವ್ಳ ಶಾಲಿದೆ ಅಂತ. ಆಮೇಲೆ ಕುಮಟಾ 1 ಅವರ್ದ ಹತ್ರ ಬರ್ತಿದ್ದಾಗಂತೂ ಒಂದು ಸ್ಪೀಡಾಗಿ ಬಂತು ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡೋದೇ ಬೇಡ, ಅಷ್ಟು ಸ್ಪೀಡಾಗಿ ಬಿಟ್ಟರು. ನಮಗೆ ಈ ಸ್ಪೀಡ್ ಕಂಡಂತೂ ಘನ ಹೆದರಿಕೆ ಆಯಿತು. ಆ ಸ್ಲೋನೇ ಇರಲಪ್ಪ ಅನ್ಸೋಯ್ತು ಒಂದು ಕಡೆಗೆ. ಸಂಜು ಲವಿನ ತುಂಬ ಹಚ್ಕೊಂಡಿದ್ಲು. ಅವಳಿಗೆ ಪುಟ್ಟನ್ ಬಿಟ್ಟು ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಅವಳಿಗೆ ಅನ್ನ ಎಮೋಷ್ನಲ್ ಆಗಿದ್ಲು. ಪಾಪ ಒಳ್ಳೆ ನೋಡ್ಕೊಂತಿದ್ಲು. ನಾನು ಲವಿನ ಗನ್ನ ಮಿಸ್ ಮಾಡ್ಕೊಳ್ತೆ ಅಂತ ಹೇಳ್ತಿದ್ಲು. ಹಾಗೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಬಂತು. ದನಿ ಮಲಗಿದ್ಲ, ಏಳು ಸಾಕಿದ್ರೆ ನಾವು. ಹಾಗೆ ನಾವು ಊರಿಗೆ ಬಂದು ಮುಟ್ರು. ನಮ್ಗೊಂದು ಜೀವ ಬಂದಂಗೆ ಆಯಿತು. ಸಂಜು ಅಲ್ಲಿಂದ ಸೀದಾ ಮನೆಗೆ ಹೋದ್ಲು. ಮಗ ಪಾಪ ಕಡೆ ಕಾಂತಿ ಸುಮಾರು ದಿನ ಆಗಿತ್ತಲ್ಲ, ಎಲ್ಲರನ್ನೂ ಕಾಂತಿ ಬಿದ್ದಲ್ಲ. ಖುಷಿ ಆಗತ್ತೆ. ಎಲ್ಲೋಗಿದೆ ನೀ? ಎಲ್ಲೋಗಿದೆ ದನಿ? ಹೋಗೋಣ? ದನಿ ಪಪ್ಪನ ಹತ್ರ ಹೋಗುವ ಅಂತೇಳಿ ಹಠ ಮಾಡ್ತಿದ್ಲು. ಅವಳಿಗೆ ಹೆಂಗೋ ಸಮಾಧಾನ ಮಾಡಿದೆ ನಾನು. ಓಕೆ, ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ. ಟೇಕ್ ಕೇರ್. ಬಾಯ್ ಬಾಯ್.